ಇನ್ನು ಧಾರಾಕಾರ ಮಳೆಗೆ ರಾಜಧಾನಿಯ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಕೋರಮಂಗಲದ ಸೋನಿ ಸಿಗ್ನಲ್ ಬಳಿ ರಸ್ತೆಗಳ ಎಲ್ಲವೂ ಕೂಡ ಕೆರೆಯಂತಾಗ್ಬಿಟ್ಟಿದೆ. ಎಂಜಿ ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಮಳೆ ನೀರು ಸಂಗ್ರಹ ಆಗಿದ್ರಿಂದಾಗಿ ಜನರು ಪರದಾಟ ನಡೆಸಿದ್ದಾರೆ. ಶಿವಾಜಿನಗರದ ನಾಲಾ ರಸ್ತೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಸಣ್ಣ ಮಳೆಯಾದ್ರೆ ಸಾಕು ಬೆಂಗಳೂರು ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಧಾರಾಕಾರ ಮಳೆಗೆ ರಾಜಧಾನಿಯ ಹಲವೆಡೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರೋದು. ಕೋರಮಂಗಲ, ಎಂಜಿ ರಸ್ತೆ, ಶಿವಾಜಿನಗರ ಎಲ್ಲಿ ನೋಡಿದ್ರೂ ರಸ್ತೆಯಲ್ಲಿ ನೀರು 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 ನೀರಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಸವಾರರು ಪರದಾಟ ನಡೆಸಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಕಂಡು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ನಟರಾಜ್. ಬನ್ನಿ ನೋಡೋಣ. ಅರ್ಧ ಗಂಟೆ ಸುರಿದಂತಹ ಒಂದು ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಎಲ್ಲಾ ರಸ್ತೆಗಳು ಜಲಾವೃತವಾಗಿರುತ್ತಂತದ್ದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ನೀವು ನೋಡಬಹುದು, ನಾನಿವಾಗ ಎಂಜಿ ರಸ್ತೆ ಪಕ್ಕದಲ್ಲಿರ್ತಕ್ಕಂತಹ ಹೇಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸಬಹುದು ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನೋಡೋದಾದ್ರೆ, ರಸ್ತೆಯಲ್ಲಿ 2 ಅಡಿಗಳಷ್ಟು ನೀರು ನಿಂತ್ಕೊಂಡಿರೋ ಹಿನ್ನೆಲೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಎಲ್ರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ವಾಹನಗಳು ಈಗ ಸಂಜೆ ಆಗ್ತಿದ್ದಂತೆ ಎಲ್ಲರೂ ಕೂಡ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ನೀರು ನಿಂತ್ಕೊಂಡ್ರೆ ಎಲ್ರಿಗೂ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ರೀತಿಯಾದಂತಹ ಒಂದು ಮಳೆ, ಒಂದು ಅರ್ಧ ಗಂಟೆಗಳ ಕಾಲ ಸುರಿದಂತಹ ಮಳೆಗೆ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ನಟರಾಜ್, TV9 ಬೆಂಗಳೂರು. ನಿನ್ನೆ ಸಂಜೆ ಮತ್ತು ಇಂದು ಸುರಿದ ಅಬ್ಬರದ ಮಳೆಗೆ ರಾಜಧಾನಿಯಲ್ಲಿ ಮರಣ ಮೃದಂಗ ಬಾರಿಸಿದೆ. ಕಾಂಪೌಂಡ್ ಕುಸಿದು ಆಟೋ ಚಾಲಕ ಬಲಿಯಾದರೆ ಅಂಡರ್ ಪಾಸ್ ಜಲಾವೃತಗೊಂಡು ವಾಹನ ಸವಾರರು ಪರದಾಡಿದ್ದಾರೆ. ಅಂಡರ್ ಪಾಸ್ ಜಲಾವೃತ, ವಾಹನ ಸವಾರರ ಪರದಾಟ. ಕೆರೆಯಂತಾದ ಯುಬಿ ಸಿಟಿ ರಸ್ತೆ, ಧರೆಗುರುಳಿದ ಸಾಲು ಸಾಲು ಮರ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವೇ ವರುಣಾರ್ಭಟ. ಅಂಡರ್ ಪಾಸ್ನಲ್ಲೇ ಸಿಲುಕೊಂಡ ಕಾರು. ಶಿವಾನಂದ ಸರ್ಕಲ್ನ ರೈಲ್ವೆ ಅಂಡರ್ ಪಾಸ್ ಜಲಾವೃತಗೊಂಡಿತು. ಹೀಗಾಗಿ ಕಾರು ಅಂಡರ್ ಪಾಸ್ನಲ್ಲೇ ಸಿಲುಕೊಂಡಿತು. ನೀರಿನಿಂದ ಕಾರು ತೆಗೆಯಲು ಚಾಲಕರು ಹರಸಾಹಸ ಪಟ್ರು. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಜಲಾವೃತ. ಕೆಆರ್ ಸರ್ಕಲ್ ಸೇರಿದಂತೆ ನಗರದ ಹಲವು ಅಂಡರ್ ಪಾಸ್ಗಳು ಜಲಾವೃತಗೊಂಡಿದ್ವು. ಅಂಡರ್ ಪಾಸ್ಗಳ ಬಳಿಗೆ ತೆರಳಿ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ ಪರಿಶೀಲಿಸಿದ್ರು. TV9 ಜೊತೆ ಮಾತನಾಡಿದ ಅವರು ಅಂಡರ್ ಪಾಸ್ನಲ್ಲಿ ಸಂಗ್ರಹವಾಗುವ ಮಳೆ ನೀರನ್ನ ಶೀಘ್ರ ತೆರವಿಗೆ ಸೂಚಿಸಿದ್ರು. ಅಂಡರ್ ಪಾಸಸ್ ನಲ್ಲಿ ಬೈ ಅಂಡ್ ಲಾರ್ಜ್ ವಿ ಡೋಂಟ್ ಹ್ಯಾವ್ ಮಚ್ ಆಫ್ ಅ ಪ್ರಾಬ್ಲಮ್, ಬಟ್ ಎಲ್ಲೆಲ್ಲಿ ಸಮಸ್ಯೆ ಬರ್ತಾ ಇದೆ ಶಾಶ್ವತವಾಗಿ ವಿ ವಿಲ್ ಫೈಂಡ್ ಅ ಸೊಲ್ಯೂಷನ್. ಮೈ ಟೇಕ್ ಇಸ್ ಎಂಟ್ರಿ ಆಫ್ ವಾಟರ್, ಕಟ್ ಆಫ್ ಡ್ರೈನ್ ಕೆಲಸ ಮಾಡ್ತಾ ಇದ್ರೆ ವಿ ಹ್ಯಾವ್ ಟು ಎನ್ಶ್ಯೂರ್ ದಟ್ ದ ಕಟ್ ಆಫ್ ಡ್ರೈನ್ ಇಸ್ ವರ್ಕಿಂಗ್ ವೆಲ್. ಕಾಲುವೆಯಂತಾದ ಯುಬಿ ಸಿಟಿ ರಸ್ತೆ, ಹೈಫೈ ಕಂಪನಿಗಳೇ ಇರೋ ಯುಬಿ ಸಿಟಿ ರಸ್ತೆಯಂತೂ ಮಳೆಗೆ ಕಾಲುವೆಯಂತಾಗಿತ್ತು. ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಾಗಿತ್ತು. ಶಾಂತಿನಗರದಲ್ಲಿ ವಾಹನ ಸವಾರರ ಸರ್ಕಸ್. ಶಾಂತಿನಗರದ ರಿಚ್ಮಂಡ್ ಸರ್ಕಲ್ನಲ್ಲಿ ಮಳೆಯಬ್ಬರಕ್ಕೆ ಸವಾರರು ಪೇಕಲಾಟಕ್ಕೆ ಸಿಲುಕಿದ್ರು. ಒಂದ್ ಕಡೆ ರಸ್ತೆಯಲ್ಲಿ ನೀರು ಆವರಿಸಿದ್ರೆ ಮತ್ತೊಂದ್ ಕಡೆ ಸ್ಲೋ ಟ್ರಾಫಿಕ್ನಿಂದ ಹೈರಾಣಾದ್ರು. 6 ಗಂಟೆ ಬಳಿಕ ಸುರಿದಂತಹ ದೊಡ್ಡ ಮಳೆ ಸದ್ಯಕ್ಕೀಗ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಪ್ರತಿ ಬಾರಿಯೂ ಕೂಡ ಶಾಂತಿನಗರ, ರಿಚ್ಮಂಡ್ ಸರ್ಕಲ್ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಬೆಂಗಳೂರಲ್ಲಿ ಸಣ್ಣದಿಂದ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದರೂ ಕೂಡ ಈ ರೀತಿಯಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರಿಚ್ಮಂಡ್ ಸರ್ಕಲ್, ಶಾಂತಿನಗರ ಸುತ್ತಮುತ್ತ ಭಾಗದಲ್ಲಿ ಆಗಿರುವಂತಹ ಮಳೆಯ ಅನಾಹುತಗಳು. ನೀವು ನೋಡಬಹುದು ಬೆಂಗಳೂರಿನ ರಸ್ತೆಗಳು ನಿಜಕ್ಕೂ ಕೂಡ ಆ ರೀತಿಯಂಥ ಕೆಪಾಸಿಟಿ ಇಲ್ವಾ ಅಥವಾ ಒಳಚರಂಡಿಗಳ ವ್ಯವಸ್ಥೆ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಫೇಲ್ ಆಗಿದೆ ಅನ್ನುವಂಥ ಸ್ಥಿತಿ. ಕೆಆರ್ ಪುರಂನಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರದಲ್ಲಿ ರಸ್ತೆ ಮೇಲೆ ನೀರು ನಿಂತು ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ರು. ಇನ್ನು ನಿನ್ನೆ ಸುರಿದ ಭಾರೀ ಮಳೆಗೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯ ತಾವರೆಕೆರೆ ಮೆಟ್ರೋ ನಿಲ್ದಾಣ ಬಳಿಯ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಮುಖ್ಯ ರಸ್ತೆ ಪೂರ್ತಿ ನೀರು ತುಂಬಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ನಿನ್ನೆ ಮಳೆಗೆ ಉರುಳಿದ 10 ಮರ, ತೆರವು ಮಾಡದ ಜಿಬಿಎ. ನಿನ್ನೆ ಬೆಂಗಳೂರಿನಲ್ಲಿ ಹಲವೆಡೆ ಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದ್ದು, ಬನ್ನೇರುಘಟ್ಟ ಮುಖ್ಯ ರಸ್ತೆಯ ತಾವರೆಕೆರೆ ಮೆಟ್ರೋ ನಿಲ್ದಾಣದ ರಸ್ತೆ ಮುಳುಗಿತ್ತು. ಮುಖ್ಯ ರಸ್ತೆ ಸಹಿತ ಸರ್ವಿಸ್ ರಸ್ತೆ ಕೂಡ ಜಲಾವೃತವಾಗಿ ಸವಾರರು ಹೈರಾಣಾದ್ರು. ಬೆಂಗಳೂರಿನ ಬನ್ನೇರುಘಟ್ಟ ಮುಖ್ಯ ರಸ್ತೆ ತಾವರೆಕೆರೆ ಮೆಟ್ರೋ ನಿಲ್ದಾಣದಲ್ಲಿ ರಸ್ತೆ
ಪೂರ್ತಿ ಜಲಾವೃತ ಆಗಿದೆ. ನಾನೀಗ ಸದ್ಯಕ್ಕೆ ಅದೇ ಒಂದು ಸ್ಥಳದಲ್ಲಿದ್ದೀನಿ. ನೀವೇ ನೋಡ್ತಾ ಇದ್ದೀರಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ತಾವರೆಕೆರೆ ಮೆಟ್ರೋ ನಿಲ್ದಾಣದ ಕೆಳಭಾಗದ ರಸ್ತೆಯನ್ನ ಅಂದ್ರೆ ಮುಖ್ಯ ರಸ್ತೆಯನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಯಾವ ರೀತಿಯಾಗಿ ರಸ್ತೆ ಪೂರ್ತಿ ನೀರು ತುಂಬಿರ್ತಕ್ಕಂಥದ್ದು. ಇನ್ನು ಭಾರಿ ಪ್ರಮಾಣದಲ್ಲಿ ನೀರು ನಿಂತಿದ್ದ ಕಾರಣ ರೇಂಜ್ ರೋವರ್ ಕಾರೊಂದು ನೀರಲ್ಲೇ ಕೆಟ್ಟು ನಿಂತಿತ್ತು. ಸ್ಥಳೀಯ ಪಾಲಿಕೆ ಸಿಬ್ಬಂದಿ ಸ್ಥಳಕ್ಕೆ ಬಾರದಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದ್ರು. ಮಗನ 10 ಗಂಟೆ ಗ್ರಾಜುಯೇಷನ್ ಇಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ, ನಾವು ಅಲ್ಲಿ 8:45 ಬಿಟ್ಟಿದ್ದು, ಇನ್ನೂ ಬರ್ತಾನೆ ಇದ್ದೀನಿ ಈ ರೋಡಲ್ಲಿ. ಸುಮಾರು ಹೊತ್ತಿಂದ ಬರ್ತಿದ್ದೀನಿ, ತುಂಬ ಬೇಜಾರಾಗ್ತಿದೆ. ಇನ್ನು ಚಂದ್ರ ಲೇಔಟ್ನಲ್ಲಿ ಮರವೊಂದು ಬುಡ ಸಮೇತ ನೆಲಕ್ಕುರುಳಿ ಬಿದ್ದು ರಸ್ತೆ ಸಂಚಾರ ಬಂದ್ ಆಗಿತ್ತು. ಜಿಬಿಎ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಿದೆ. ಶಿವಪ್ರಸಾದ್, ನಟರಾಜ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.